ನನಗೆ ಭಯವಾಗುತ್ತಿದೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಐ ಆಮ್ ಗೆಟ್ಟಿಂಗ್ ಸ್ಕ್ಯಾರ್ಡ್ ಅಂತ ಹೇಳ್ತೀವಿ. ಐ ಆಮ್ ಗೆಟ್ಟಿಂಗ್ ಸ್ಕ್ಯಾರ್ಡ್. ನೆಕ್ಸ್ಟ್, ನಾಳೆ ಮತ್ತೆ ಇಲ್ಲಿ ಭೇಟಿಯಾಗೋಣ. ನಾಳೆ ಮತ್ತೆ ಇಲ್ಲಿ ಭೇಟಿಯಾಗೋಣ. ಲೆಟ್ಸ್ ಮೀಟ್ ಹರ್ ಅಗೈನ್ ಟುಮಾರೋ. ಲೆಟ್ಸ್ ಮೀಟ್ ಹಿಯರ್ ಅಗೈನ್ ಟುಮಾರೋ. ನಾನು ಬೆಳಿಗ್ಗೆ ಬೇಗನೆ ಎದ್ದೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು. ಐ ಗಾಟ್ ಆಫ್ ಅರ್ಲಿ ಇನ್ ದ ಮಾರ್ನಿಂಗ್. ಐ ಗಾಟ್ ಆಫ್ ಅರ್ಲಿ ಇನ್ ದ ಮಾರ್ನಿಂಗ್. ಇದನ್ನು ಯಾರಿಗನೂ ಹೇಳಬೇಡ. ಇದನ್ನು ಯಾರಿಗನೂ ಹೇಳಬೇಡ. ಡೋಂಟ್ ಟೆಲ್ ಇಟ್ ಎನಿ ಒನ್. ಡೋಂಟ್ ಟೆಲ್ ಇಟ್ ಎನಿ ಒನ್. ನಾನು ಮನೆಯಲ್ಲಿ ಇದ್ದೇನೆ. ನಾನು ಮನೆಯಲ್ಲಿ ಇದ್ದೇನೆ. ಐ ಆಮ್ ಆಟ್ ಹೋಮ್. ಐ ಆಮ್ ಆಟ್ ಹೋಮ್. ಯಾರು ಮೊದಲು ಹೋಗುತ್ತಾರೆ? ಯಾರು ಮೊದಲು ಹೋಗುತ್ತಾರೆ? ಹೂ ಗೂಸ್ ಫಸ್ಟ್. ಹೂ ಗೂಸ್ ಫಸ್ಟ್. ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಿ. ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಿ. ಅಕ್ಸೆಪ್ಟ್ ಯುವರ್ ಮಿಸ್ಟೇಕ್ಸ್. ಅಕ್ಸೆಪ್ಟ್ ಯುವರ್ ಮಿಸ್ಟೇಕ್ಸ್. ನಾನು ಒಟ್ಟಾಗಿ ಇದ್ದೇವೆ. ನಾನು ಒಟ್ಟಾಗಿ ಇದ್ದೇವೆ ಅಥವಾ ನಾವು ಒಟ್ಟಾಗಿ ಇದ್ದೇವೆ. ವಿ ಆರ್ ಟುಗೆದರ್. ವಿ ಆರ್ ಟುಗೆದರ್. ಅವರು ಸಂಕ್ಷಿಪ್ತವಾಗಿ ಹೇಳಿದರು. ಅವರು ಸಂಕ್ಷಿಪ್ತವಾಗಿ ಹೇಳಿದರು. ದೇ ಸೇಡ್ ಬ್ರೀಫ್ಲಿ. ದೇ ಸೇಡ್ ಬ್ರೀಫ್ಲಿ. ನನಗೆ ಎಲ್ಲ ಗೊತ್ತು. ನನಗೆ ಎಲ್ಲ ಗೊತ್ತು. ಐ ನವ್ ಎವ್ರಿಥಿಂಗ್. ಐ ನವ್ ಎವ್ರಿಥಿಂಗ್. ನನಗೆ ಏನೂ ಗೊತ್ತಿಲ್ಲ. ನನಗೆ ಏನೂ ಗೊತ್ತಿಲ್ಲ. ಐ ನವ್ ನಥಿಂಗ್. ಐ ನವ್ ನಥಿಂಗ್. ಅವಳು ನಿನಗೆ ಏನು ಆಗಬೇಕು? ಅವಳು ನಿನಗೆ ಏನು ಆಗಬೇಕು? ವಾಟ್ ಈಸ್ ಸಿ ಟು ಯು? ವಾಟ್ ಈಸ್ ಸಿ ಟು ಯು? ನಾನು ನಿಮಗೆ ಏನಾಗಬೇಕು? ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು. ವಾಟ್ ಆಮ್ ಐ ಟು ಯು? ವಾಟ್ ಆಮ್ ಐ ಟು ಯು? ನೆಕ್ಸ್ಟ್, ಅವರು ಪರಸ್ಪರ ಇಷ್ಟಪಡುತ್ತಾರೆ. ಅವರು ಪರಸ್ಪರ ಇಷ್ಟಪಡುತ್ತಾರೆ. ದೇ ಲೈಕ್ ಈಚ್ ಅದರ್. ದೇ ಲೈಕ್ ಈಚ್ ಅದರ್. ನನ್ನನ್ನು ಮತ್ತೆ ಕೇಳಬೇಡ. ನನ್ನನ್ನು ಮತ್ತೆ ಕೇಳಬೇಡ. ಡೋಂಟ್ ಆಸ್ಕ್ ಮೀ ಅಗೇನ್. ಡೋಂಟ್ ಆಸ್ಕ್ ಮೀ ಅಗೇನ್. ನನಗೆ ಇನ್ನೊಂದು ಅವಕಾಶ ಕೊಡು. ನನಗೆ ಇನ್ನೊಂದು ಅವಕಾಶ ಕೊಡು. ಗಿವ್ ಮೀ ಒನ್ ಮೋರ್ ಚಾನ್ಸ್. ಗಿವ್ ಮೀ ಒನ್ ಮೋರ್ ಚಾನ್ಸ್. ನಿನಗೆ ಬೇಕಾದಾಗ ಬಾ. ನಿನಗೆ ಬೇಕಾದಾಗ ಬಾ. ಕಮ್ ವೆನೆವರ್ ಯು ವಾಂಟ್. ಕಮ್ ವೆನೆವರ್ ಯು ವಾಂಟ್. ಅವನು ಯಾವಾಗ ವಾಪಸ್ ಬರುತ್ತಾನೆ? ಅವನು ಯಾವಾಗ ವಾಪಸ್ ಬರ್ತಾನೆ? ವೆನ್ ವಿಲ್ ಹಿ ಬಿ ಕಮ್ ಬ್ಯಾಕ್? ವೆನ್ ವಿಲ್ ಹಿ ಬಿ ಕಮ್ ಬ್ಯಾಕ್. ನಿಮಗೆ ಇದರ ಅಗತ್ಯವಿದೆಯಾ? ನಿಮಗೆ ಇದರ ಅಗತ್ಯವಿದೆಯಾ? ಡು ಯು ನೀಡ್ ಇಟ್? ಡು ಯು ನೀಡ್ ಇಟ್. ನಿಮ್ಮ ಹತ್ತಿರ ಏನು ಇದೆ? ನಿಮ್ಮ ಹತ್ತಿರ ಏನಿದೆ? ವಾಟ್ ಡು ಯು ಹ್ಯಾವ್? ವಾಟ್ ಡು ಯು ಹ್ಯಾವ್. ನೀನು ನನಗಿಂತ ಅವನನ್ನು ಹೆಚ್ಚು ಇಷ್ಟಪಡುತ್ತೀ. ಇದಕ್ಕೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕು ನೋಡಿ. ಯು ಲೈಕ್ ಹಿಮ್ ಮೋರ್ ದ್ಯಾನ್ ಮೀ. ಯು ಲೈಕ್ ಹಿಮ್ ಮೋರ್ ದ್ಯಾನ್ ಮೀ ಅಂತ ಹೇಳ್ತೀವಿ. ನಿಮ್ಮ ವಯಸ್ಸು ಎಷ್ಟು? ನಿಮ್ಮ ವಯಸ್ಸು ಎಷ್ಟು? ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಕೇಳಬೇಕು. ಹೌ ಓಲ್ಡ್ ಆರ್ ಯು? ಹೌ ಓಲ್ಡ್ ಆರ್ ಯು ಅಂತ ಇಂಗ್ಲೀಷ್ನಲ್ಲಿ ಕೇಳ್ತೀವಿ. ನೀನು ನಿಧಾನವಾಗಿ ನಡಿ. ನೀನು ನಿಧಾನವಾಗಿ ನಡಿ. ಯು ವಾಕ್ ಸ್ಲೋವ್ಲಿ. ಯು ವಾಕ್ ಸ್ಲೋವ್ಲಿ. ಅವನು ಸುಮ್ಮನೆ ನಿಂತುಕೊಂಡಿದ್ದಾನೆ. ಅವನು ಸುಮ್ಮನೆ ನಿಂತುಕೊಂಡಿದ್ದಾನೆ. ಹಿ ಈಸ್ ಸ್ಟ್ಯಾಂಡಿಂಗ್ ಕ್ವೈಟ್ಲಿ. ಹಿ ಈಸ್ ಸ್ಟ್ಯಾಂಡಿಂಗ್ ಕ್ವೈಟ್ಲಿ. ಅವಳು ಜಾಣತನದಿಂದ ವರ್ತಿಸುತ್ತಾಳೆ. ಅವಳು ಜಾಣತನದಿಂದ ವರ್ತಿಸುತ್ತಾಳೆ. ಸಿ ಬಿಹೇವ್ಸ್ ವೈಸ್ಲಿ. ಸಿ ಬಿಹೇವ್ಸ್ ವೈಸ್ಲಿ. ಅವನು ತಾಳ್ಮೆಯಿಂದ ಅಲ್ಲಿ ಕುಳಿತಿದ್ದಾನೆ. ಅವನು ತಾಳ್ಮೆಯಿಂದ ಅಲ್ಲಿ ಕುಳಿತಿದ್ದಾನೆ. ಹಿ ಈಸ್ ಸಿಟ್ಟಿಂಗ್ ದೇರ್ ಇಂಪೇಟೆಂಟ್ಲಿ. ಹಿ ಈಸ್ ಸಿಟ್ಟಿಂಗ್ ದೇರ್ ಇಂಪೇಟೆಂಟ್ಲಿ. ನನ್ನ ಸಹೋದರಿ ಚೆನ್ನಾಗಿ ಹಾಡುತ್ತಾಳೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ರೀತಿ ಹೇಳ್ತೀವಿ. ಮೈ ಸಿಸ್ಟರ್ ಸಿಂಗ್ಸ್ ಬ್ಯೂಟಿಫುಲ್.
ಮೈ ಸಿಸ್ಟರ್ ಸಿಂಗ್ಸ್ ಬ್ಯೂಟಿಫುಲ್. ಅವಳು ಕಾಳಜಿಯಿಂದ ಪುಸ್ತಕ ಓದುತ್ತಾಳೆ. ಶಿ ರೀಡ್ಸ್ ದ ಬುಕ್ ಕೇರ್ಫುಲಿ. ಶಿ ರೀಡ್ಸ್ ದ ಬುಕ್ ಕೇರ್ಫುಲಿ. ಇಂದು ನಾನು ಅವನನ್ನು ಆಕಸ್ಮಿಕವಾಗಿ ಭೇಟಿಯಾದೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು. ಟುಡೇ ಐ ಮೆಟ್ ಹಿಮ್ ಆಕ್ಸಿಡೆಂಟ್ಲಿ. ಟುಡೇ ಐ ಮೆಟ್ ಹಿಮ್ ಆಕ್ಸಿಡೆಂಟಲಿ. ಅವಳು ನಿರಂತರವಾಗಿ ನನ್ನೊಂದಿಗೆ ಇರುತ್ತಾಳೆ. ಅವಳು ನಿರಂತರವಾಗಿ ನನ್ನೊಂದಿಗೆ ಇರುತ್ತಾಳೆ. ಶಿ ಸ್ಟೇಸ್ ವಿತ್ ಮೀ ಕಾನ್ಸ್ಟೆಂಟ್ಲಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಅದು ಹೀಗೆ ಇರಬಹುದು. ಅದು ಹೀಗೆ ಇರಬಹುದು. ಇಟ್ ಮೇ ಬಿ ಸೋ. ಇಟ್ ಮೇ ಬಿ ಸೋ. ನೆಕ್ಸ್ಟ್, ನೀನು ಆಮೇಲೆ ಹೋಗಬಹುದು. ನೀನು ಆಮೇಲೆ ಹೋಗಬಹುದು. ಯು ಮೇ ಗೋ ದೆನ್. ಯು ಮೇ ಗೋ ದೆನ್. ನೀವು ಈ ಕೆಲಸವನ್ನು ಪೂರ್ಣಗೊಳಿಸಬೇಕು. ನೀವು ಈ ಕೆಲಸವನ್ನು ಪೂರ್ಣಗೊಳಿಸಬೇಕು. ಯು ಶುಡ್ ಕಂಪ್ಲೀಟ್ ದಿಸ್ ವರ್ಕ್. ಯು ಶುಡ್ ಕಂಪ್ಲೀಟ್ ದಿಸ್ ವರ್ಕ್. ನೀನು ನಿನ್ನ ಮನೆಗೆ ಬೇಗನೆ ವಾಪಸ್ ಹೋಗಬೇಕು ಅಥವಾ ಮರಳಿ ಹೋಗಬೇಕು ಅನ್ನೋಕ್ಕೆ ಯು ಶುಡ್ ರಿಟರ್ನ್ ಟು ಯುವರ್ ಹೋಮ್ ಇಮಿಡಿಯೇಟ್ಲಿ. ಯು ಶುಡ್ ರಿಟರ್ನ್ ಟು ಯುವರ್ ಹೋಮ್ ಇಮಿಡಿಯೇಟ್ಲಿ. ಅವಳು ಅಲ್ಲಿಗೆ ಬರಲು ಇಷ್ಟಪಟ್ಟಳು. ಅವಳು ಅಲ್ಲಿಗೆ ಬರಲು ಇಷ್ಟಪಟ್ಟಳು. ಸಿ ಲೈಕ್ಡ್ ಟು ಕಮ್ ದೇರ್. ಸಿ ಲೈಕ್ಡ್ ಟು ಕಮ್ ದೇರ್. ಸಂಜು ಸಂತೆಗೆ ಹೋದನು. ಸಂಜು ಸಂತೆಗೆ ಹೋದನು ಅಥವಾ ಮಾರುಕಟ್ಟೆಗೆ ಹೋದನು ಅಂತ ಹೇಳಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ. ಸಂಜು ವೆಂಟ್ ಟು ಮಾರ್ಕೆಟ್. ಸಂಜು ವೆಂಟ್ ಟು ಮಾರ್ಕೆಟ್. ಅವನು ಸಂತೆಗೆ ಹೋಗಿದ್ದನು. ಅವನು ಸಂತೆಗೆ ಹೋಗಿದ್ದನು ಅಥವಾ ಮಾರುಕಟ್ಟೆಗೆ ಹೋಗಿದ್ದನು. ಹಿ ಹ್ಯಾಡ್ ಗಾನ್ ಟು ಮಾರ್ಕೆಟ್. ಹಿ ಹ್ಯಾಡ್ ಗಾನ್ ಟು ಮಾರ್ಕೆಟ್. ಗೀತಾ ಮುಂಬೈಗೆ ಹೋಗಿದ್ದಳು. ಗೀತಾ ಮುಂಬೈಗೆ ಹೋಗಿದ್ದಳು. ಗೀತಾ ಹ್ಯಾಡ್ ಗಾನ್ ಟು ಮುಂಬೈ. ಗೀತಾ ಹ್ಯಾಡ್ ಗಾನ್ ಟು ಮುಂಬೈ. ನಾನು ಕನ್ನಡ ಕಲಿಸುತ್ತಿಲ್ಲ. ನಾನು ಕನ್ನಡ ಕಲಿಸುತ್ತಿಲ್ಲ. ಐ ಆಮ್ ನಾಟ್ ಟೀಚಿಂಗ್ ಕನ್ನಡ. ಐ ಆಮ್ ನಾಟ್ ಟೀಚಿಂಗ್ ಕನ್ನಡ. ಸೇಬು ಸಿಹಿಯಾದ ಹಣ್ಣಾಗಿದೆ. ಸೇಬು ಸಿಹಿಯಾದ ಹಣ್ಣಾಗಿದೆ. ಆ್ಯಪಲ್ ಈಸ್ ಎ ಸ್ವೀಟ್ ಫ್ರೂಟ್. ಆ್ಯಪಲ್ ಈಸ್ ಎ ಸ್ವೀಟ್ ಫ್ರೂಟ್. ಗೌರಿ ಒಳ್ಳೆಯ ಹುಡುಗಿ ಇಲ್ಲ ಅಥವಾ ಗೌರಿ ಒಳ್ಳೆಯ ಹುಡುಗಿ ಅಲ್ಲ ಅನ್ನೋಕ್ಕೆ ಗೌರಿ ಈಸ್ ನಾಟ್ ಎ ಗುಡ್ ಗರ್ಲ್. ಗೌರಿ ಈಸ್ ನಾಟ್ ಎ ಗುಡ್ ಗರ್ಲ್. ಅವಳು ಕಾರನ್ನು ಚಲಾಯಿಸುತ್ತಾಳೆ. ಅವಳು ಕಾರನ್ನು ಚಲಾಯಿಸುತ್ತಾಳೆ. ಸಿ ಡ್ರೈವ್ಸ್ ದ ಕಾರ್. ಸಿ ಡ್ರೈವ್ಸ್ ದ ಕಾರ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಈ ವಿಡಿಯೋದ ಬಗ್ಗೆ ನಿಮಗೇನಾದರೂ ಅನಿಸಿಕೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವರಿಗೂ ಇಂಗ್ಲೀಷ್ ಕಲಿಯಲು ಸಹಾಯವಾಗುತ್ತದೆ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೋ ದಯವಿಟ್ಟು ನೋಡ್ತಾ ಇರೋರೆಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತೋದು ಮರಿಬೇಡಿ. ಯಾಕಂದರೆ ಆ ಬೆಲ್ ಐಕನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮ್ಗೆ ನೋಟಿಫಿಕೇಷನ್ದಲ್ಲಿ ತೋರಿಸುತ್ತೆ. ನೀವು ಬರೀ ಸಬ್ಸ್ಕ್ರೈಬ್ ಮಾಡಿವೆ ಆ ಬೆಲ್ ಬಟನ್ ಒತ್ತದೇ ಇದ್ದರೆ ನಿಮಗೇನೂ ಪ್ರಯೋಜನವಿಲ್ಲ. ಮರಿದೆ ಬೆಲ್ ಬಟನ್ನ ಒತ್ತಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.